ಕ್ಷತ್ರಿಯರು ನಡ್ಕೊಂಡು ಬಂದಿದ್ದೇವೆ. ಆದರೆ ಈ ಯಾವುದೋ ಒಬ್ಬ ನಾಲಾಯಕ ಕಳೆದ 2014-15ರಿಂದ ಹಿಡಿದು ಇಲ್ಲಿಯವರೆಗೆ ಮಾರಾಮಾರಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ರಾಮನನ್ನ ನಿಂದಿಸ್ತಾ ಬಂದಿದ್ದಾನೆ. ಈತ ಕೇಳ್ತಾನೆ, ರಾಮ ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ, ರಾಮ ದಶರಥನಿಗೆ ಹುಟ್ಟಿಲ್ಲ ಅಂತ ಪ್ರಶ್ನೆ. ಈ ಪುಣ್ಯಾತ್ಮ ಯಾರಿಗೆ ಹುಟ್ಟಿದ್ದಾನೋ ಗೊತ್ತೇ ಇಲ್ಲ. ರಾಮನನ್ನ ಪ್ರಶ್ನೆ ಮಾಡುವಂತಹ ನಾಲಾಯಕ ಇವತ್ತು ಸಮಾಜದಲ್ಲಿದ್ದಾರೆ. ಇಂತಹ ಸಮಾಜದಲ್ಲಿರುವಂತಹ ರಾಮನನ್ನ ನೀವು ಅವಹೇಳನಕಾರಿಯಾಗಿ ಈ ವ್ಯಕ್ತಿ ಮಾತಾಡ್ತಾ ಇದ್ರೆ ಇನ್ನು ಮುಂದೆ ಸುಮ್ಕುರುವಂತ ಕಾಲ ಇಲ್ಲ, ಅಂದಿದ್ದ ನಡೆಸ್ಕೊಳ್ಳುವಂತ ಕಾಲ ಇಲ್ಲ. ನಮ್ಮ ದೇವರನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಸುಮ್ಮ ಕುಂದ್ರುವ ಕ್ಷತ್ರಿಯರು ಇನ್ನು ಮ್ಯಾಗ ರಾಜ್ಯದಾಗಿಲ್ಲ. ನಾ ಈ ಮೂಲಕ ಭಗವಾನಿಗೆ ಎಚ್ಚರ ಕೊಡ್ತೇನೆ. ನೀನೇನಾದ್ರೂ ರಾಮನ ಬಗ್ಗೆ ಮಾತಾಡಿರುವಂತ ಮಾತುಗಳಿಗೆ ಕ್ಷಮೆ ಕೇಳಿದ್ರೆ ನಿನ್ನನ್ನು ಉಳಿಸ್ತೀವಿ, ಇಲ್ಲದಿದ್ರೆ ಮುದೋಳ ಕ್ಷತ್ರಿಯರ ಒಳಗೊಟ್ಟವನು ಹೇಳ್ಕೊಂಡ್ ಬರ್ತೀವಿ ಅನ್ನೋಂತ ಮಾತು. ಕಾನೂನು ಚೌಕಟ್ಟಿಗೆ ಅಂಜಿ ಕೂತಿಲ್ಲ, ಕಾನೂನಿಗೆ ಗೌರವ ಕೊಟ್ಟು ಸುಮ್ಮ ಕೂತಿದ್ದೇವೆ. ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ಸುಮ್ಮ ಕೂತಿದ್ದೇವೆ.